ಇದು ಕುಂದಾಪುರ ಮತ್ತು ಶಿವಮೊಗ್ಗ ನಡುವೆ ಇರುವಂಥ ರಾಜ್ಯ ಹೆದ್ದಾರಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಚಿಕ್ಕಪೇಟೆಯಲ್ಲಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ. ಈ ಎರಡೂ ಹೆದ್ದಾರಿಗಳು ಸಂಪೂರ್ಣ ಹೊಂಡ ಬಿದ್ದು ಓಡಾಡಲಿಕ್ಕೆ ಆದಂಥ ಪರಿಸ್ಥಿತಿ ಇದೆ. ನಾವು ಭಾಳಷ್ಟು ಸಲ ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನಕ್ಕೆ ತಂದರೂ ಸಹ ಯಾರು ಅದರ ಬಗ್ಗೆ ಗಮನವನ್ನು ಹರಿಸದೆ ನಾವು ಸಾಮಾನ್ಯರು ಓಡಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಇವತ್ತೇನು ಕೇಳಿದರೆ ಯಾವುದೇ ಒಬ್ಬ ನಮ್ಮ ಇಲ್ಲಿನ ಜನರು ಮಣಿಪಾಲಕ್ಕೆ ಹೋಗಬೇಕು, ಇನ್ಯಾವುದೇ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದರೆ ಆಂಬುಲೆನ್ಸ್ಗಳು ಓಡಾಡುತ್ತಿದ್ದ ಪರಿಸ್ಥಿತಿಯಲ್ಲಿ ಇವತ್ತು ರಸ್ತೆಗಳಿದೆ. ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಎಷ್ಟು ಸಲ ಗಮನಕ್ಕೆ ತಂದರೂ ಅವ್ರು ಯಾರು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಆದ್ದರಿಂದ ನಾವು ವಿನೂತನವಾಗಿ ಭಾಳಷ್ಟು ಪ್ರತಿಭಟನೆ ಮಾಡಿ ನೋಡಿದ್ವಿ, ಯಾವುದೂ ಪ್ರಯೋಜನ ಆಗಲಿಲ್ಲ. ಜನನಾಯಕರಾಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಆದ್ದರಿಂದ ನಾವೇ ಈ ನಗರದ ಚಿಕ್ಕಪೇಟೆ ಯುವ ಉತ್ಸಾಹಿ ತರುಣರು ಹಾಗೂ ನಾವೆಲ್ಲ ಸೇರಿ ಹೊಸದಾಗಿ ಒಂದು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವೇ ಒಂದಿಷ್ಟು ಕಲ್ಲುಗಳನ್ನು ತಂದು ಹೊಂಡವನ್ನು ಮುಚ್ಚಬೇಕು. ಈ ಹೊಂಡವನ್ನು ಮುಚ್ಚುವುದರ ಮುಖೇನ ಒಂದು ವಿನೂತನವಾದ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ಒಂದು ಕೈಗೊಂಡಿದ್ದೇವೆ. ಆದಷ್ಟು ಹೊಂಡಗಳನ್ನು ಮುಚ್ಚಿದ್ದೇವೆ, ಇನ್ನೂ ಭಾಳಷ್ಟು ಹೊಂಡಗಳನ್ನು ಮುಚ್ಚುವ ಇದ್ದೇವೆ. ಆದ್ದರಿಂದ ಈಗಲಾದರೂ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ ನೀವು ಬಂದು ಇದನ್ನು ಕೆಲಸ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಜನನಾಯಕರಿಗೆ ಹಾಗೂ ಈ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇವೆ. ತಂದು ಹಾಕೋಣ. ಹಿಂಗೆ ಮಾಡಿಟ್ಟೆ ನೀನು ಅಂದ್ಬಿಟ್ರೆ ಅವರ ಪಾಪ ಯಾರು ಬೀಳದರ್ತ ಹೋಗಿ ಹೋಗಿ